ನನಗೆ ವಿಶೇಷವಾದ ಕಾರ್ಯಕ್ರಮ ಇತ್ತು. ಅಂದ್ರೆ ವಿವಾಹ ಪೂಜೆ ಇತ್ತು. ಅದನ್ನೆಲ್ಲ ಪೂರೈಸಿಕೊಂಡು ಮನೆಗೆ ಒಂದು ಸ್ನಾನ ಮಾಡಿಕೊಂಡು ಬರುವುದು ಅಂತೇಳಿ ಬಾವಿ ಕಟ್ಟೆಗೆ ಬರುವಾಗ ಅಲ್ಲಿ ಕೊಡಪಾನ ಮಕ್ಕಳಿಗೆ ಹಗ್ಗ ಇರಲಿಲ್ಲ. ನನ್ನ ಹೆಂಡತಿ ಕೊಡಲಿ ಕೊಟ್ಟಿಗೆ ಇಟ್ಟಿದ್ದಾಳೆ. ನನ್ನ ಬಗ್ಗೆ ಮಟ್ಟಿಗಾಗದ ಹಾಗೆ ಬಿಟ್ಟು ಹೋಗಿ ಹಗ್ಗ ಇಟ್ಕೊಂಡು ಬಾವಿ ಕಟ್ಟೆಗೆ ಬರುವಾಗ ಕೊಡಪಾನ ಮೇಲೆ ನಾಗಿಕೊಂಡು ಕೊಡಪಾನ ಬಾವಿ ಒಳಗೆ ನನ್ನ ಗ್ರಾಮದ ಹೇಳಿ ಕೇಳಲಿಲ್ಲ. ಅಂತೂ ಇಂದು ಹೆಂಡತಿಯನ್ನು ಕರೆದು ಹಗ್ಗದ ತುದಿಯ ಅವಳು ಕೈ ಕೊಟ್ಟು ಮತ್ತೊಂದು ತುದಿಯ ನಾಗಿಕೊಂಡು ಬಾವಿಗಳು ಕೊಡಪಾನಕ್ಕೆ ಸುತ್ತಿ ಹಗ್ಗ ಮೇಲೆ ಬರುವಾಗ ದಾರಿಯಲ್ಲಿ ಹೋಗೋರು ಯಾವ ಹೆಂಗರು ಅಮ್ಮ ನಮಸ್ಕಾರ ಅಂದ್ರೆ ಹಗ್ಗ ಬಿಟ್ಟು ನಮಸ್ಕಾರ ಅಂದ್ರೆ ನಾನು ಇಷ್ಟು ಮೇಲೆ ಅಷ್ಟೇ ಕೇಳಿಕೊಂಡೆ. ಪಕ್ಕದ ಮನೆ ಮಕ್ಕಳೇ ಏನಂದ್ರೆ ಪಟ್ಟ ಬಾವಿಯಲ್ಲಿ ನೀರಿನ ಇಲ್ಲಿ ಅಂತ ಉಂಟು ಅಂತೇಳಿ ಒಳ್ಳೆ ಅದು ನಾನೇ ಅಂತ ಗೊತ್ತಾಗಿ ಹೇಗಾದ್ರೂ ಮಕ್ಕಳು ಕರೆದು ಹಗ್ಗದ ತುದಿಯಲ್ಲಿ ಇಟ್ಕೊಂಡು ಅಲ್ಲೇ ಬಂದೆ. ಈಗ ನಿಮ್ಮನ್ನು ಕರೆಯುವುದಕ್ಕೆ ಕಾರಣ ಏನು? ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಿದೆ. ನನ್ನ ಮುಖದಲ್ಲಿ ಮದುವೆ ಆಗುವುದು ಚಪ್ಪಡೆಯಲ್ಲಿ ನನ್ನ ಮಂಡೆಗೆ ಆಗುವುದ, ಬಂದವರಿಗೆ ಅಡುಗೆ ಒಟ್ಟಿಗೆ ನೋಡಿದ್ರೆ ನನ್ನ ಬಾಯಿಗೆ ಅಂಡೆ ಇರುದ, ಮೂಗಿ ಒಟ್ಟಿಗೆ ಗಟ್ಟಿ ಆಗುದ, ಊಟ ಮಾಡಿದವರು ಎಂದಿನೇ ನನ್ನ ಕಿವಿ ಒಟ್ಟಿಗೆ ಆಗುದ, ಎಲ್ಲ ವ್ಯವಸ್ಥೆ ಮಾಡುವುದು ಕೈ ತೊಳೆಯುವ ವ್ಯವಸ್ಥೆ ಮಾಡುವಲ್ಲಿ ನಿಮ್ಮ ಮುಖೇನವಾಗಿ ನನ್ನ ಮುಖದಲ್ಲಿ ಅಲ್ಲ, ನನ್ನ ಮುಖೇನವಾಗಿ ಯಾರಿಗೆ ಮದುವೆ ಯಾವ ಹುಡುಗ ಹುಡುಗ ಎಲ್ಲ ನನ್ನ ಮಗಳಿಗೆ ಹೌದು. ಆ ಮಗಳಿಗೆ ಹುಡುಗ ಯಾವ ಹುಡುಗ ಪಾತಾಳ ಲೋಕದ ಬನ್ನಿ ವಿದ್ಯುನ್ಮ ಎಲ್ಲಿ ಮಾತಾಡಿ ಉದ್ಯೋಗ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾನಿ ಹೇಳಿದ್ದಾರೆ ಹುಡುಗ ನಾನು ಸ್ವಯಂ ಸೇವಾ ಕಾಣಿಸೋದು ಈಗ ಅವರಿಗೆ 4 ಸರಿ ತಿನ್ನುವಾಗ ಇವನ ನಿಮಗೆ ಅವರಾಗಿ ಅವ್ರಿಗೆ ಗೊತ್ತಲ್ಲ ಚಂದ್ರೆ 4 ಸಲ ಸ್ವಯಂ ಸೇವಕ ಅಂಡಿಗೆ ಕೈಯ ತಿನ್ನುವಾಗ ಅರ್ಧ ಸುತ್ತಿ ಎಡಕ್ಕ ಬಲಕ್ಕ ಎಲ್ಲಿ ಅದರ ಹಿಂದಕ್ಕೆ ತಿಂದಿದೆ ಗಂಡು ಗಂಡೆ ಕಣ್ಣು ತುಂಡೆ 2 ಮಾತಿಲ್ಲ ಪಂಚಾಂಗ ಗಟ್ಟಿಯೇ. ಈ ಹುಡುಗ ಸ್ವಲ್ಪ ದುರಂತ ಪುರೋಹಿತರು ಬರುವಾಗ ಎದ್ದು ಒಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿಟ್ಟು ಸಾಮಾನ್ಯ ಪ್ರಜ್ಞೆಯಲ್ಲಿ ಬರುವುದಿಲ್ಲ. ಇಲ್ಲಿ ನಾವು ಹುಡುಗಿ ಕೊಟ್ಟರೆ ಹೇಗೆ ಗಟ್ಟಿಯೇನು ಏನು ಮಾಡೋಣ? ಏನು ಮಾಡಬೇಡಿ. ಈಗಿನ ಯುವಕರಲ್ಲ ಅವರೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಿ. ಯುವಕರ ಈಗಿನ ಯುವಕರು ಭಯಂಕರ ಕಾರಣಗಳಲ್ಲ. ಅದಕ್ಕೆ ಅವರು ಹುಟ್ಟು ಮತ್ತಳೆ ಆದರೆ ಬಹಳ ಕಷ್ಟ ಅಂತ ಈಗಿನ ಯುವಕರು. ಈ ಹುಡುಗಿಗೆ ನಾಗದೋಷ ಉಂಟು. ನಾಗದೋಷ ನಿಮ್ಮ ಕುಟುಂಬಕ್ಕೆ ತುಂಬಾನೇ ಇರೋದೆಲ್ಲ ಹೇಳಬೇಡಿ. ಒಳ್ಳೆ ಕ್ಷೇತ್ರ ಇದು. ಅದಲ್ಲ ಬೇರೆ ಅವರಿಗೆ ಗೊತ್ತಾಗುದು ಬೇಡ ಅಂತ ಸೂಕ್ತವಾಗಿ ಕರೆದದ್ದು. ಸೂಕ್ತವಾಗಿ ಕರೆದದ್ದು ಹುಚ್ಚು ಹುಚ್ಚು ಅಂತ ಕಂಡದ್ದಲ್ಲ. ಕನ್ನಿ ಅಂತ ಕನ್ನಿ ಅಂತ ಇಷ್ಟು ಬಾ ಅಂತ ಕನ್ನಿ ಆಮೇಲೆ ಬ್ರಾಹ್ಮಣರನ್ನು ಕಂಡ ಕೂಡಲೇ ಆದರಿಸಬೇಕು, ಗೌರವಿಸಬೇಕು ಎನ್ನುವಂತಹ ಪ್ರಾಥಮಿಕ ಪ್ರಜ್ಞೆ ಇಲ್ಲದವರು ನಾವೇನಲ್ಲ. ಮತ್ತೆ ನಮಗ ಸಂಸ್ಕಾರವನ್ನು ಕಲಿಸಿದ್ದಾರೆ. ಆದ್ರೆ ನಾವು ಕುರಿತ ಪೀಠ ನಾವು ನೋಡಿದ ಮಧುಮದ ಕುರಿತುಕೊಳ್ಳುವ ಪೀಠ ಅಲ್ಲಿ ಕುಳಿತ ಮೇಲೆ ತಗೊಳ್ಳಿಕ್ಕೆ ಮಾತ್ರ ಕೊಡ್ಲಿಕ್ಕಿಲ್ಲ. ನಮಸ್ಕಾರ ಮತ್ತೆ ತಗೊಳ್ಳಿಕ್ಕೆ ಮಾತ್ರ ಹೀಗೆ ಅಂತ ಹುಡುಗಿಯರ ಅಭಿಪ್ರಾಯ ಕೇಳಿದ್ರು. ಹುಡುಗಿಯರ ಅಭಿಪ್ರಾಯ ನನ್ನ ಮಗಳಲ್ವಾ? ಆದ್ದರಿಂದ ಕೇಳಬೇಕಂತ ಹೇಳಿದ್ರು. ಯಾಕಂದ್ರೆ ಅವರ ಮದುವೆ ಯಾರಿಗಾದ್ರೂ ಮಾತು ಕೊಟ್ಟು ಆಮೇಲೆ ಮದುವೆ ಆಗ್ತದೆ ಆ ವಿಚಾರ ಇವರಿಗೆ ಗೊತ್ತಾಗಿ ನೀವೆಲ್ಲ ಹಗ್ಗ ತಗೊಂಡು ಹಾಡಿ ಹೋದ್ರೆ ಹಾಗೇನಿಲ್ಲ. ನನ್ನ ಒಪ್ಪಿಗೆ ಅಂದ್ರೆ ಅವಳಿಗೆ ಒಪ್ಪಿಗೆ. ಹುಡುಗಿಯನ್ನು ನೋಡ್ಲಿಲ್ಲ, ಅತ್ತೆಯನ್ನು ನೋಡಿದ್ದೇನೆ. ಏನು ನನ್ನ ಮಾತಿನ ಅರ್ಥ? ನಿಮಗೇನು ಅರ್ಥ ಆಯ್ತು? ಅಮ್ಮನವರಿಗೇನೆ ಸಾಕು ಅಂತ ಹೇಳಿದೆಯಲ್ಲ. ಹಾಗಲ್ಲ, ಅತ್ತೆಯನ್ನು ನೋಡಿದ್ದೇನೆ ಎನ್ನುವುದರ ಅರ್ಥ ಏನು? ಹೇಳು. ನೂಲಿನಂತೆ ಸೀರೆ, ತಾಯಿಯಂತೆ ಮಗನು, ನಾಯಿಯಂತೆ ಬಾಲ. ನಾಯಿಯಂತೆ ಮಾಡಬೇಕು, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ವೃಕ್ಷದಂತೆ ಫಲ. ಗೊತ್ತಾಯ್ತಾ? ಹಾಗೆ ಹಾಗೆ ನಾವು ಅತ್ತೆಯವರ ಸೌಂದರ್ಯವನ್ನು ನೋಡಿದಾಗ ಈ ಪ್ರಾಯದಲ್ಲಿ ಅತ್ತೆ ಹೀಗಿರುವಾಗ ಇವರ ಮಗಳು ಹೇಗಿರ್ಬಹುದು ಏನೋ ಹಾಗೆ ಕಲ್ಪಿಸಿ ಹುಡುಗಿ ಹೇಗಿದ್ದೆ ಅಂತ ತೋರಿಸ್ರೆ
ಈಗ ಕುಟ್ಟು ಬಿಲ್ಲೆ ಆ ಮಕ್ಕಳೆಲ್ಲ ಆಡ್ತಾರೆ ಹೆಣ್ಣು ಮಕ್ಕಳೆಲ್ಲ